ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯ ಎನ್ ವೀರಾಸ್ವಾಮಿಯವರನ್ನು ಕುರಿತ ಸರಣಿ ಮುಂದುವರಿತಾ ಇದೆ. ನೋಡಿ, ಕಳೆದ ಸಂಚಿಕೆಯಲ್ಲಿ ಎನ್ ವೀರಾಸ್ವಾಮಿಯವರ ಹುಟ್ಟು, ಬಾಲ್ಯ, ಯೌವನ, ಚಿತ್ರರಂಗಕ್ಕೆ ಹೇಗೆ ಬಂದರು, ಉದಯ್ ಪಿಕ್ಚರ್ಸ್ ಸಂಸ್ಥೆಯನ್ನು ಹುಟ್ಟುಹಾಕಿ ಮುಂದೆ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆ ಹೇಗೆ ಜನ್ಮ ತಳೆಯಿತು, ಇಲ್ಲಿಯವರೆಗಿನ ಕಥೆಯನ್ನು ಹೇಳಿದ್ದೀನಿ. ಈಗ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆ ಹೇಗೆಲ್ಲ ಬೆಳೀತಾ ಹೋಯಿತು ಅನ್ನುವುದರ ಜೊತೆಯಲ್ಲಿ ವೀರಾಸ್ವಾಮಿಯವರ ಸಾಧನೆಗಳನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವೀರಾಸ್ವಾಮಿಯವರು ಯಾವತ್ತೂ ನಾನು ಕಲೆಯ ಉದ್ಧಾರಕ್ಕಾಗಿ ಬಂದಿದ್ದೀನಿ, ಕನ್ನಡದ ಕೆಲಸ ಮಾಡ್ತಾಯಿದ್ದೀನಿ ಅಂತ ದೊಡ್ಡದಾಗಿ ಬೊಗಳೆ ಬಿಟ್ಟವರಲ್ಲ. ಅವರು ನೇರವಾಗಿ ಹೇಳ್ತಾಯಿದ್ರು, ನಾನೊಬ್ಬ ಉದ್ಯಮಿ, ನಾನು ಹಣ ಮಾಡೋದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ, ಕ್ಷೇತ್ರವನ್ನು ಉದ್ಧಾರ ಮಾಡೋದಕ್ಕೆ ಬೇರೆ ಬೇಕಾದಷ್ಟು ಜನ ತಿಳಿದವರು ಇದ್ದಾರೆ ಅಂತಲೇ ಹೇಳ್ತಾಯಿದ್ರು. ಆದರೆ ಒಂದು ಸಾರಿ ಬಂದು ಇಲ್ಲಿ ಅವರು ಚಿತ್ರರಂಗದಲ್ಲಿ ತೊಡಗಿಕೊಂಡ ಮೇಲೆ ಅವರ ಒಂದು ಧೋರಣೆ ಕೂಡ ಬದಲಾಯಿತು, ಜೊತೆಗೆ ಅವರ ಸ್ವಭಾವದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಯಿತು. ಅವರು ಯಾವುದನ್ನು ಹೇಳದೆ ಕನ್ನಡದ ಕೆಲಸವನ್ನು ಬೇಕಾದಷ್ಟು ಮಾಡ್ಕೊಂಡು ಹೋದರು. ನೋಡಿ, ಹಿಂದೆ ಎಲ್ಲ ಒಂದು ಚಿತ್ರವನ್ನು ಅನೌನ್ಸ್ ಮಾಡ್ತಾಯಿದ್ರು, ಅದಕ್ಕೆ ಒಬ್ಬ ನಿರ್ಮಾಪಕರು ಅಂತ ಇರ್ತಾಯಿದ್ರು. ಆದರೆ ಆ ನಿರ್ಮಾಪಕರ ಬಳಿ ಹಣ ಇಲ್ಲದೇ ಇದ್ದಾಗ ಅವರು ಮೊದಲೇ ವಿತರಣಾ ಸಂಸ್ಥೆಗಳಿಂದ ಹಣವನ್ನು ಪಡೆದು ಚಿತ್ರವನ್ನು ಮುಗಿಸ್ತಾ ಇದ್ದರು. ಹಾಗೆ ಪಾಲ್ ಅವರು ನಿರ್ಮಾಣ ಮಾಡಿದ ಬೆಟ್ಟದ ಹುಲಿ ಚಿತ್ರ 1965ರಲ್ಲಿ ತೆರೆಗೆ ಬರುತ್ತೆ. ಆ ಚಿತ್ರ ನಿರ್ಮಾಣ ಹಂತದಲ್ಲಿದ್ದಾಗ ಅದರ ಹಂಚಿಕೆಯ ಹಕ್ಕುಗಳನ್ನು ಈಶ್ವರಿ ಪಿಕ್ಚರ್ಸ್ನವರಿಗೆ ಕೊಡ್ತಾರೆ. ಅದಕ್ಕೆ ಬದಲಾಗಿ ವೀರಾಸ್ವಾಮಿ ಹಾಗೂ ಗಂಗಪ್ಪನವರು ಆ ಒಂದು ಚಿತ್ರದ ತಯಾರಿಕೆಯಲ್ಲಿ ಹಣವನ್ನು ಹೂಡ್ತಾ ಹೋಗ್ತಾರೆ. ಮೂಲತಃ ತೆಲುಗಿನವರಾದ ಎ ವಿ ಶೇಷಗಿರಿ ರಾವ್ ಅವರು ಮೊದಲ ಬಾರಿ ನಿರ್ದೇಶಕರಾಗಿ ಕನ್ನಡಕ್ಕೆ ಬಂದಂಥ ಒಂದು ಚಿತ್ರ ಬೆಟ್ಟದ ಹುಲಿ. ಆ ಚಿತ್ರದ ನಿರ್ಮಾಣಕ್ಕೆ ಒಂದು ಯೋಜನಾ ವೆಚ್ಚವನ್ನು ತಯಾರಿಸಿರ್ತಾರೆ. ಆದರೆ ಚಿತ್ರ ನಿರ್ಮಾಣ ಆಗ್ತಾ ಆ ವೆಚ್ಚ ಎಲ್ಲಿಂದ ಎಲ್ಲಿಗೋ ಹೊರಟೋಗುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಮದ್ರಾಸ್ನಲ್ಲಿ ಚಿತ್ರದ ಶೂಟಿಂಗ್ ನಡೀತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಹೊರಾಂಗಣದಲ್ಲಿ ಹಾಕಿದ್ದಂಥ ಸೆಟ್ಟು ಬಿರುಗಾಳಿಗೆ ಸಿಕ್ಕಿದ್ರಿಂದಾಗಿ ಮತ್ತೆ ಆ ಸೆಟ್ಟನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಇದರಿಂದ ಸಮಯ ಕೂಡ ಹೆಚ್ಚಾಗುತ್ತೆ, ಖರ್ಚು ಕೂಡ ಹೆಚ್ಚಾಗಿ ಸುಮಾರು 3-3.5 ಲಕ್ಷ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಆವತ್ತು ಆ ಸಿನಿಮಾ ಸಿದ್ಧವಾಗುತ್ತೆ. ಹೀಗೆ ಚಿತ್ರವನ್ನು ಮುಗಿಸುವ ಹೊತ್ತಿಗೆ ಗಂಗಪ್ಪ ಹಾಗೂ ವೀರಾಸ್ವಾಮಿ ಅವರು ಹೈರಾಣಾಗಿ ಹೋಗಿರ್ತಾರೆ. ಹಾಗಾಗಿ ಚಿತ್ರ ಬಿಡುಗಡೆಯ ಹೊತ್ತಿಗೆ ಅವರು ಇನ್ನೂ ರಾಜ್ಕುಮಾರ್ ಅವರಿಗೆ ಕೊಡಬೇಕಾದಂಥ 1,500 ರೂಪಾಯಿಗಳನ್ನು ಸಂಭಾವನೆಯ ಬಾಕಿಯನ್ನು ಕೊಟ್ಟಿರೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವರ ಮನಸ್ಸಿಗೆ ಅದನ್ನು ಹೇಳದೆ ಕೊಡದೆ ನಾವು ಚಿತ್ರವನ್ನು ಬಿಡುಗಡೆ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳಿ ಇಬ್ಬರೂ ರಾಜ್ಕುಮಾರ್ ಅವರ ಮನೆಗೆ ಹೋಗಿ, ನಮಗೆ ಈ ರೀತಿ ಹಣದ ಅಡಚಣೆ ಉಂಟಾಗಿದೆ, ಚಿತ್ರ ಬಿಡುಗಡೆ ಆಗಬೇಕು, ನಿಮಗೆ ಇನ್ನೂ 1,500 ರೂಪಾಯಿಗಳನ್ನು ನಾವು ಕೊಟ್ಟಿಲ್ಲ ಅಂದಾಗ ರಾಜ್ಕುಮಾರ್ ಅವರು ಮುಗುಳ್ನಕ್ಕು, ಹಣ ಇವತ್ತಿರುತ್ತೆ ನಾಳೆ ಬರುತ್ತೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಿ, ನಿಮಗೆ ಅನುಕೂಲ ಆದಾಗ ಕೊಟ್ಟರಾಯಿತು, ಮುಂದಿನ ಕೆಲಸ ನೋಡಿ ಅಂತ ಅವರ ಬೆನ್ನು ತಟ್ಟಿ ಕಳಿಸ್ತಾರೆ. ನೋಡಿ, ಇಲ್ಲಿ ಇವತ್ತು ನಾವು ಮಾತಾಡುವಾಗ 1,500 ರೂಪಾಯಿ ಅಂದರೆ ಬಹುಶಃ 5 ನಿಮಿಷದಲ್ಲಿ ನಾವು ಖರ್ಚು ಮಾಡಬಹುದಾದಂಥ ಒಂದು ಹಣ ಇವತ್ತಿಗೆ. ಆದರೆ ಅವತ್ತಿಗೆ 1,500 ರೂಪಾಯಿ ಅಂದರೆ ಬೆಂಗಳೂರಿನಲ್ಲಿ ನಿಮಗೆ ಒಂದು ಸರಿಯಾದ ಬಡಾವಣೆಯಲ್ಲಿ ಸೈಟ್ ಸಿಗ್ತಾಯಿತ್ತು. ಅಂಥ ದಿನಗಳಲ್ಲಿ ರಾಜ್ಕುಮಾರ್ ಅವರೇನೂ ಆಗ 1965 ಅಂದರೆ ಚಿತ್ರರಂಗಕ್ಕೆ ಬಂದು ಕೇವಲ 11 ವರ್ಷಗಳಾಗಿತ್ತು. ತುಂಬು ಸಂಸಾರವನ್ನು ನಡೆಸ್ತಾ ಇದ್ದವರು, ಅನೇಕರಿಗೆ ಆಶ್ರಯದಾತರಾಗಿದ್ದವರು. ಆದರೆ ಚಿತ್ರರಂಗದ ಕಷ್ಟವನ್ನು ಕಣ್ಣಾರೆ ಕಂಡಿದ್ದರಿಂದಾಗಿ ನಿರ್ಮಾಪಕರಿಗೆ ಅವರು ಯಾವತ್ತೂ ಹೊರೆ ಆಗ್ತಾ ಇರಲಿಲ್ಲ. ಆ ಒಂದು ದೃಷ್ಟಿಯಿಂದ ಅವರು ವೀರಾಸ್ವಾಮಿ ಅವರಿಗೆ ಆದಾಗ ಕೊಡೋರಂತೆ ಅಂತ ಹೇಳಿ ಕಳಿಸ್ತಾರೆ. ಆದರೆ ಚಿತ್ರ ಬಿಡುಗಡೆಯಾದ ಮೇಲೆ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ. ಆ ಯಶಸ್ಸಿಗೆ ಬೇರೆ ಬೇರೆ ಕಾರಣಗಳಿದೆ, ಅದನ್ನೆಲ್ಲ ಆಮೇಲೆ ವಿಶ್ಲೇಷಣೆ ಮಾಡೋಣ. ಹಾಗೆ ಚಿತ್ರ ಹಣವನ್ನು ಬಾಚಿದಾಗ ಗಂಗಪ್ಪ ಹಾಗೂ ವೀರಾಸ್ವಾಮಿಯವರು ಮದ್ರಾಸಿನ ರಾಜ್ಕುಮಾರ್ ಅವರ ಮನೆಗೆ ಹೋಗ್ತಾರೆ. ರಾಜ್ಕುಮಾರ್ ಹಾಗೂ ವರದಪ್ಪನವರು ಅಲ್ಲಿ ಇರ್ತಾರೆ. ಅವರಿಗೆ, ನಿಮಗೆ ಕೊಡಬೇಕಾದಂಥ 1,500 ರೂಪಾಯಿಗಳ ಬಾಕಿಯನ್ನು ತಂದಿದ್ದೀವಿ, ದಯವಿಟ್ಟು ತಗೊಳ್ಳಿ ಅಂತ ಹಣವನ್ನು ಮುಂದೆ ಇಡ್ತಾರೆ. ಆಗ ರಾಜ್ಕುಮಾರ್ ಹಾಗೂ ವರದಪ್ಪನವರು ಒಂದು ಮಾತು ಹೇಳ್ತಾರೆ, ನೋಡಿ, ಈ ಹಣವನ್ನು ಕೊಡಲೇಬೇಕು ಅಂತ ನೀವು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದೀರಲ್ಲ, ಆ ನಿಮ್ಮ ಪ್ರಾಮಾಣಿಕತೆ ದೊಡ್ಡದು. ಈಗ ನಿಮ್ಮಿಂದ ನಾನು ಈ ಹಣವನ್ನು ತೊಗೊಂಬಿಟ್ರೆ ನನ್ನ ಮನಸ್ಸಿಗೆ ಎಲ್ಲೋ ಒಂದು ರೀತಿ ಕಷ್ಟ ಆಗುತ್ತೆ. ನಿಮ್ಮ ವಿಶ್ವಾಸ ಹೀಗೆ ಇರಲಿ, ಅದಕ್ಕಾಗಿ ಈ ಹಣವನ್ನು ನಾನು ತೊಗೊಳ್ಳಲ್ಲ, ನೀವೇ ಇಟ್ಕೊಳ್ಳಿ, ವಿಶ್ವಾಸ ಮಾತ್ರ ಹೀಗೆ ಮುಂದುವರಿಲಿ ಅಂತ ಹೇಳಿ ಕಳಿಸ್ತಾರೆ. ಅದು ವೀರಾಸ್ವಾಮಿಯವರಿಗೆ
ಕೊನೆಯವರೆಗೂ ರಾಜ್ಕುಮಾರ್ ಅವರ ಮೇಲೆ ಒಂದು ಅಪಾರವಾದ ಪ್ರೀತಿಯನ್ನು ಉಂಟು ಮಾಡುತ್ತೆ. ಜೊತೆಗೆ ಅವರು ಚಿತ್ರರಂಗಕ್ಕೆ ಬಂದಾಗಿನಿಂದ ರಾಜ್ಕುಮಾರ್ ಅವರ ಒಂದು ವರ್ತನೆಯನ್ನು ನೋಡ್ತಾ ಇರ್ತಾರೆ. ನಿರ್ಮಾಪಕರಿಗೆ ಹೊರೆಯಾಗದೆ ಕೆಲಸ ಮಾಡೋದು, ಜೊತೆಗೆ ಸಹಾಯಕ್ಕಾಗಿ ಬಂದವರನ್ನು ಯಾವತ್ತೂ ಬರಿಗೈಯಲ್ಲಿ ಕಳಿಸದೆ ಸಹಾಯ ಮಾಡೋದು, ಹಾಗೆ ಮಾಡಿದ ಸಹಾಯ ಬೇರೆಯವರಿಗೆ ತಿಳಿಯಬೇಕಾದ್ದಿಲ್ಲ ಅನ್ನುವ ರೀತಿ ನಿರ್ಲಿಪ್ತತೆಯಿಂದ ಇರೋದು, ಇದನ್ನೆಲ್ಲ ವೀರಾಸ್ವಾಮಿಯವರು ರಾಜ್ಕುಮಾರ್ ಅವರನ್ನೂ ನೋಡಿ ಕಲಿತಾರೆ. ವೀರಾಸ್ವಾಮಿ ಅವರಲ್ಲಿದ್ದ ಒಂದು ವೃತ್ತಿಪರತೆ, ನಿಧಾನವಾಗಿ ಅವರು ಬೆಳೀತಾ ಹೋದ ಹಾಗೆ ಒಂದು ಶಿಸ್ತನ್ನು ಮೈಗೂಡಿಸ್ಕೊಳ್ತಾ ಹೋಗ್ತಾರೆ. ಯಾಕೆಂದರೆ ಈ ಚಿತ್ರ ನಿರ್ಮಾಣದ ಕೆಲಸ, ಹಂಚಿಕೆ ಕೆಲಸ, ಜೊತೆಗೆ ಚಿತ್ರಗಳಿಗೆ ಹಣ ಹೂಡೋದು, ಇದಕ್ಕೆ ಒಂದು ಶಿಸ್ತು ಬೇಕೇ ಬೇಕಾಗತ್ತೆ. ಕೆಲಸ ಕಾರ್ಯಗಳಲ್ಲಿ ಕೂಡ ಶಿಸ್ತು ಇರಬೇಕಾಗತ್ತೆ, ಆರ್ಥಿಕ ವಿಚಾರಗಳಲ್ಲಿ ಕೂಡ ಶಿಸ್ತು ಇರಬೇಕಾಗತ್ತೆ. ವೀರಾಸ್ವಾಮಿ ಅವರ ಈಶ್ವರಿ ಪಿಕ್ಚರ್ಸ್ ಕಚೇರಿಯಲ್ಲಿ ಯಾವತ್ತಿಗೂ ಅವರು ಬೆಳಗ್ಗೆ ಸರಿಯಾದ ಸಮಯಕ್ಕೆ ಕಚೇರಿಗೆ ಬಂದು ಕೂತ್ಕೋತಾ ಇದ್ದರು. ಜೊತೆಗೆ ಅಲ್ಲಿ ಯಾವುದೇ ಕಾಡು ಹರಟೆಗೆ ಅವಕಾಶ ಇರಲಿಲ್ಲ. ಅಲ್ಲಿ ಒಂದು ಚಲನಚಿತ್ರದ ಹಂಚಿಕೆ, ನಿರ್ಮಾಣ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಗಂಭೀರವಾದ ಚರ್ಚೆಯನ್ನೇ ಮಾಡ್ತಾಯಿದ್ರು. ಮಧ್ಯೆ ಮಧ್ಯೆ ತಮಾಷೆಯಾಗಿ ಮಾತಾಡ್ತಾ ಇದ್ದರೆ ಹೊರತು ಯಾವತ್ತೂ ಅದೊಂದು ಕಾಡು ಹರಟೆಯ ಜಾಗವಾಗಿರಲಿಲ್ಲ. ಇನ್ನು ತಮ್ಮ ಬಳಿ ಸಹಾಯವನ್ನು ಕೇಳಿ ಬಂದವರಿಗೆ ವೀರಾಸ್ವಾಮಿಯವರು ಸಹಾಯ ಮಾಡಿರೋ ಕಥೆಗಳು ಬೇಕಾದಷ್ಟಿದೆ. ತಮ್ಮ ಬಳಿ ಬರದೇ ಇದ್ದರೂ ಸಹ ತಾವೇ ದಾರಿಯಲ್ಲಿ ಹೋಗೋರು ಯಾರನ್ನಾದರೂ ನೋಡಿದ್ರೆ, ಪರಿಚಯದವರಾದರೆ ಅವರನ್ನು ಕರೆದು ಮಾತಾಡಿಸುವಷ್ಟು ಸೌಜನ್ಯತೆ ವೀರಾಸ್ವಾಮಿಯವರಲ್ಲಿತ್ತು. ಇದಕ್ಕೆ ಲಿಂಗೇನಹಳ್ಳಿ ಸುರೇಶ್ ಚಂದ್ರ ಅವರು ಆ ಪುಟ್ಟ ಹೊತ್ತಿಗೆಯಲ್ಲಿ ಒಂದು ಪ್ರಕರಣವನ್ನು ಬರೀತಾರೆ. ಒಂದು ಬಾರಿ ಅಶೋಕ ಹೋಟೆಲ್ನಲ್ಲಿ ಒಂದು ಸಿನಿಮಾ ಸಂಬಂಧಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಆಗ ವೀರಾಸ್ವಾಮಿಯವರು ಆತ್ಮೀಯತೆಯಿಂದ ಬಂದು ಸುರೇಶ್ ಚಂದ್ರ ಅವರ ಬೆನ್ನಿನ ಮೇಲೆ ಕೈ ಹಾಕಿ ಕರೆದು ಸೋಫಾ ಮೇಲೆ ಕೂರಿಸ್ಕೊಂಡು ಕೆಲವು ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ನೀವು ಏನನ್ನು ಬೇಕಾದರೂ ಮಾತಾಡಿ, ಆದರೆ ಪತ್ರಕರ್ತರು ಬರೆಯುವಾಗ ತುಂಬ ಹುಷಾರಾಗಿರಿ, ಯಾವತ್ತೂ ನಿಮ್ಮಿಂದಾಗಿ ಒಬ್ಬರ ಜೀವನ ಹಾಳಾಗಬಾರ್ದು, ಆ ಒಂದು ಎಚ್ಚರವನ್ನು ಇಟ್ಕೊಳ್ಳಿ ಅನ್ನುವ ಬುದ್ಧಿಮಾತನ್ನು ಹೇಳ್ತಾರೆ. ವೀರಾಸ್ವಾಮಿಯವರೇನು ತುಂಬ ಓದಿಕೊಂಡವರಲ್ಲ, ಆದರೆ ಬದುಕನ್ನು ತುಂಬ ನೋಡಿದವರು. ಹಾಗಾಗಿ ಅವರ ಮಾತನ್ನು ಸುರೇಶ್ ಚಂದ್ರ ಅವರು ಅಕ್ಷರಶಃ ತಮ್ಮ ಜೀವನದುದ್ದಕ್ಕೂ ಪಾಲಿಸ್ತಾರೆ. ಅಲ್ಲಿ ಇನ್ನೊಂದು ಘಟನೆಯನ್ನು ಕೂಡ ಅವರು ದಾಖಲಿಸ್ತಾರೆ. ಅದು ಬೆಟ್ಟದ ಹುಲಿ ಚಿತ್ರಕ್ಕೆ ಸಂಬಂಧಪಟ್ಟಿದ್ದರಿಂದ ಈ ಸಂದರ್ಭದಲ್ಲಿಯೇ ಅದನ್ನು ಹೇಳ್ತಾ ಇದ್ದೀನಿ. ಬೆಟ್ಟದ ಹುಲಿ ಚಿತ್ರ ಹಣ ಮಾಡೋದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಅದೊಂದು ಸಾಹಸ ಪ್ರಧಾನವಾದ ಚಿತ್ರ. ರಾಜ್ಕುಮಾರ್, ಉದಯ್ ಕುಮಾರ್, ಅಶ್ವಥ್, ಪಂಡ್ರಿಬಾಯಿ, ಜಯಂತಿ, ನರಸಿಂಹರಾಜು, ಬಿ ಜಯ, ಹೀಗೆ ದೊಡ್ಡ ತಾರಾಗಣದ ಚಿತ್ರ. ಜೊತೆಗೆ ಅವತ್ತಿಗೆ ಚಿತ್ರ ರಸಿಕರು ಒಂದು ಮನೋರಂಜನೆಯನ್ನು ಚಿತ್ರಗಳಿಂದ ಬಯಸ್ತಾ ಇದ್ದರು. ಅಂಥ ಒಂದು ಭರಪೂರ ಮನೋರಂಜನೆ ಆ ಚಿತ್ರದಲ್ಲಿತ್ತು. ಕತ್ತಿ ಫೈಟ್ಗಳಿದ್ದರು, ಕುದುರೆ ಸವಾರಿ ಇತ್ತು. ಇವೆಲ್ಲದರ ಜೊತೆಗೆ ಒಂದು ಹಾಡಿನಲ್ಲಿ ಜಯಂತಿಯವರನ್ನು ಪೂರ್ತಿಯಾಗಿ ನೆನೆಸಿ ಬಹಳ ಸೆಕ್ಸಿಯಾಗಿ ತೋರಿಸಿದ್ರು. ಅದರಿಂದಾಗಿ ಚಿತ್ರಕ್ಕೆ ಸಾಕಷ್ಟು ಲಾಭವಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ಪತ್ರಕರ್ತರಾದ VN ಸುಬ್ಬರಾವ್ ಅವರು ತಮ್ಮ ಮೇನಕಾ ಪತ್ರಿಕೆಯಲ್ಲಿ ಬೆಟ್ಟದ ಹುಲಿ ಚಿತ್ರದ ವಿಮರ್ಶೆಯನ್ನು ಬರೆಯುವಾಗ ಜಯಂತಿಯವರನ್ನು ತುಂಬ ಶೋಷಣೆ ಮಾಡಲಾಗಿದೆ ಅನ್ನುವ ರೀತಿಯಲ್ಲಿ ಸ್ವಲ್ಪ ಖಾರವಾಗಿ ವಿಮರ್ಶೆಯನ್ನು ಬರೆದಿರ್ತಾರೆ. ಅದೇ ದಿನಗಳಲ್ಲಿ ಗಾಂಧಿನಗರದಲ್ಲಿ ಸುಬ್ಬರಾಯರು ಒಮ್ಮೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವರನ್ನು ನೋಡಿದ ಕೂಡಲೇ ವೀರಾಸ್ವಾಮಿಯವರು ಬಹಳ ದಿನಗಳಾಯಿತು ನಿಮ್ಮನ್ನು ನೋಡಿ, ಬನ್ನಿ ಅಂತ ಆಫೀಸ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಹೋಗಿ ಆತ್ಮೀಯತೆಯಿಂದ ಕೂರಿಸ್ಕೊಂಡು ತಮ್ಮ ಆಫೀಸ್ ಬಾಯಿಗೆ 2 ಬೆಣ್ಣೆ ದೋಸೆ ತೊಗೊಂಬ ಅಂತ ಹೇಳ್ತಾರೆ. ಮತ್ತೆ ಹೇಗಿದ್ದೀರಿ ಅಂತ ಮಾತನ್ನು ಪ್ರಾರಂಭ ಮಾಡಿದಾಗ ಸುಬ್ಬರಾಯರೇ ಹೇಳ್ತಾರೆ, ನಿಮ್ಮ ಬೆಟ್ಟದ ಹುಲಿ ಚಿತ್ರದ ಬಗ್ಗೆ ನಾನು ನನ್ನ ಪತ್ರಿಕೆಯಲ್ಲಿ ಸಾಕಷ್ಟು ಕೆತ್ತಿ ಬರೆದಿದ್ದೀನಿ, ಅಂದರೆ ಖಾರವಾಗಿ ಬರೆದಿದ್ದೀನಿ, ಏನು ಬೇಜಾರಿಲ್ಲ ತಾನೆ ಅಂತ ಕೇಳ್ತಾರೆ. ಆಗ ವೀರಾಸ್ವಾಮಿಯವರು ಮುತ್ತಿನಂಥ ಒಂದು ಮಾತನ್ನು ಹೇಳ್ತಾರೆ, ನೋಡಿ ಸುಬ್ಬರಾಯರೇ, ನಿಮ್ಮ ಕೆಲಸ ವಿಮರ್ಶೆ ಮಾಡೋದು, ನೀವು ಅದನ್ನು ಮಾಡಿದ್ದೀರಿ. ನಮ್ಮ ಕೆಲಸ ಸಿನಿಮಾ ಮಾಡೋದು, ನಾವು ಅದನ್ನು ಮಾಡಿದ್ದೀವಿ. ನೀವು ಯಾವತ್ತಾದರೂ ನಮಗೆ ಇದೇ ರೀತಿ ಸಿನಿಮಾ ಮಾಡಿ ಅಂತ ಹೇಳೋಕ್ಕೆ ಬಂದಿದ್ದೀರಾ? ಇಲ್ಲ ಅಲ್ವಾ? ಹಾಗಿರುವಾಗ ನೀವು ನಮ್ಮ ಚಿತ್ರದ ಬಗ್ಗೆ ಹೀಗೇ ವಿಮರ್ಶೆ ಬರೀರಿ ಅಂತ ನಾನು ಬಯಸೋದು ತಪ್ಪಾಗತ್ತೆ ಅಲ್ವಾ? ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತ ವಿನಮ್ರರಾಗಿ ಹೇಳ್ತಾರೆ. ಇದು ಅವತ್ತಿಗೆ ಅಲ್ಲ, ಇವತ್ತಿಗೂ ಸಹ ಚಿತ್ರರಂಗದಲ್ಲಿ ನಿರ್ಮಾಪಕರು ಹಾಗೂ ಪತ್ರಕರ್ತರ ನಡುವೆ ಇರಬೇಕಾದಂಥ ಒಂದು ಸಂಬಂಧ. ಬೆಟ್ಟದ ಹುಲಿ ಚಿತ್ರದ ನಂತರ ಅನೇಕ ಚಿತ್ರಗಳ ಒಂದು ವಿತರಣೆಯನ್ನು ಈಶ್ವರಿ ಪಿಕ್ಚರ್ಸ್ ಸಂಸ್ಥೆ ಮಾಡುತ್ತೆ. MGR ಅವರ ಆನಂದ ಜ್ಯೋತಿ ಎನ್ನುವ ಒಂದು ಚಿತ್ರವನ್ನು ಕೂಡ ಅವರು ವಿತರಣೆ ಮಾಡ್ತಾರೆ. ಜೊತೆಗೆ ರಾಜ್ಕುಮಾರ್ ಅವರ
ಧೂಮಕೇತು, ಭೂಪತಿ ರಂಗ, ಪರೋಪಕಾರಿ ಮೊದಲಾದ ಚಿತ್ರಗಳನ್ನು ವಿತರಣೆ ಮಾಡಿ ಸಾಕಷ್ಟು ಯಶಸ್ಸನ್ನು ಕಾಣ್ತಾರೆ. 1971ರಲ್ಲಿ ಈಶ್ವರಿ ಪಿಕ್ಚರ್ ಸಂಸ್ಥೆಯಿಂದಲೇ ಒಂದು ಚಿತ್ರವನ್ನು ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಮಾಡಬೇಕು ಅಂತ ರಾಜ್ಕುಮಾರ್ ಅವರ ಬಳಿ ಹೋಗಿ ಅವರನ್ನು ತ್ರಿಪಾತ್ರದಲ್ಲಿ ಇಟ್ಕೊಂಡು ಮೊದಲ ಬಾರಿಗೆ ಕುಲಗೌರವ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ನೋಡಿ, ಆ ಚಿತ್ರ ನಿರ್ಮಾಣದ ಸಂದರ್ಭದಲ್ಲಿ ವರದಪ್ಪನವರು ರಾಜ್ಕುಮಾರ್ ಅವರ ವ್ಯವಹಾರಗಳನ್ನು ನೋಡ್ಕೋತಾ ಇರ್ತಾರೆ. ವೀರಾಸ್ವಾಮಿಯವರು ವರದಪ್ಪನವರಿಗೆ ರಾಜ್ಕುಮಾರ್ ಅವರಿಗೆ ಎಷ್ಟು ಸಂಭಾವನೆಯನ್ನು ಕೊಡಬೇಕು ಅಂತ ಕೇಳಿದಾಗ ವ್ಯಾವಹಾರಿಕವಾಗಿ ಅವ್ರು ಕೇಳ್ತಾರೆ, ವರದಪ್ಪನವರು ತಮಾಷೆಯಾಗಿ 3 ಪಾತ್ರಗಳನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ 30,000 ರೂಪಾಯಿ ಕೊಟ್ಟು ಬಿಡಿ ಅಂತ ನಗನಗ್ತಾ ಕೇಳ್ತಾರೆ. ನೋಡಿ, ವೀರಾಸ್ವಾಮಿಯವರು ಬೆಟ್ಟದ ಹುಲಿ ಸಂದರ್ಭದಲ್ಲಿ ಈ ಅಣ್ಣ ತಮ್ಮಂದಿರು ತಮಗೆ ಮಾಡಿದಂಥ ಒಂದು ಉಪಕಾರವನ್ನು ಮರೆತಿರೋದಿಲ್ಲ. ಹಾಗಾಗಿ ವರದಪ್ಪನವರು ತಮಾಷೆಗೆ ಹೇಳಿದ್ರೂ ಸಹ ಮರು ಮಾತಾಡದೆ ರಾಜ್ಕುಮಾರ್ ಅವರಿಗೆ 30,000 ರೂಪಾಯಿಗಳನ್ನು ಸಂಭಾವನೆಯಾಗಿ ಆ ಚಿತ್ರದಲ್ಲಿ ಕೊಡ್ತಾರೆ. ಕುಲಗೌರವ ಪೆಕೆಟಿ ಶಿವರಾಮ್ ಅವರು ನಿರ್ದೇಶನ ಮಾಡಿದ ಒಂದು ಸದಭಿರುಚಿಯ ಸಾಂಸಾರಿಕ ಚಿತ್ರ. ಆದರೆ ಪೆಕೆಟಿ ಶಿವರಾಮ್ ಅವರಿಗೆ ನಮ್ಮ ಒಂದು ನೆಲದ ಸಂಸ್ಕೃತಿಯ ಪರಿಚಯ ಅಷ್ಟಾಗಿ ಇರಲಿಲ್ಲ. ಆದ್ದರಿಂದಾಗಿ ಆ ಚಿತ್ರದಲ್ಲಿ ಒಂದಷ್ಟು ತೆಲುಗು ಛಾಯೆ ಕಾಣಿಸ್ತಾ ಇತ್ತು. ಜೊತೆಗೆ ರಾಜಕುಮಾರ್ ಅವರಂಥ ಒಬ್ಬ ಕಲಾವಿದರನ್ನು 3 ಪಾತ್ರಗಳಲ್ಲಿ ಇಟ್ಕೊಂಡಾಗ ಅವರನ್ನು ದುಡಿಸಿಕೊಳ್ಳುವಂಥ ಒಂದು ಚಾಣಾಕ್ಷತೆ ಪೆಕೆಟಿ ಶಿವರಾಮ್ ಅವರಲ್ಲಿ ಅಷ್ಟೊಂದಾಗಿ ಇರಲಿಲ್ಲ. ಆ ಚಿತ್ರವನ್ನು ನೋಡಿದಾಗ ಅದು ಗೊತ್ತಾಗುತ್ತೆ. ಆ ಚಿತ್ರದಲ್ಲಿ ವೀರಾಸ್ವಾಮಿಯವರ ಮಗ ರವಿಚಂದ್ರನ್ ಅವರು ಕೂಡ ರಾಜಕುಮಾರ್ ಅವರ ಮಗನ ಪಾತ್ರದಲ್ಲಿ ಬಾಲನಟನಾಗಿ ಕಾಣಿಸ್ಕೊಂಡಿದ್ದಾರೆ. ಇಷ್ಟಾದರೂ ಸಹ ಚಿತ್ರ ಅವರಿಗೆ ಯಾವುದೇ ಒಂದು ನಷ್ಟವನ್ನು ಮಾಡಲಿಲ್ಲ. ದೊಡ್ಡ ಯಶಸ್ಸನ್ನು ಕಾಣಬಹುದಾಗಿದ್ದಂಥ ಚಿತ್ರ ಅಷ್ಟೊಂದು ಯಶಸ್ಸನ್ನು ಕಾಣಲಿಲ್ಲ. ಆದರೆ ಕನ್ನಡದಲ್ಲಿ ಸದಭಿರುಚಿಯ ಚಿತ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಈಶ್ವರಿ ಪಿಕ್ಚರ್ಸ್ಗೆ ಒಂದು ನಾಂದಿ ಹಾಡಿದ ಚಿತ್ರ ಕುಲಗೌರವ. ಒಬ್ಬ ಹಂಚಿಕೆದಾರರಾಗಿ, ನಿರ್ಮಾಪಕರಾಗಿ ವೀರಾಸ್ವಾಮಿಯವರು ಕನ್ನಡದಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕಾದ್ರೆ ಅವರು ನಿರ್ಮಾಣ ಮಾಡಿರುವಂಥ ಚಿತ್ರಗಳ ಬಗ್ಗೆ ಮಾತಾಡಲೇಬೇಕಾಗತ್ತೆ. ನೋಡಿ, ಕುಲಗೌರವ ಚಿತ್ರದ ನಂತರ ಅವರು ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಚಿತ್ರರಂಗಕ್ಕೆ ಹೊಸಬರಾಗಿದ್ದಂಥ ವಿಷ್ಣುವರ್ಧನ್ ಅವರನ್ನು ನಾಯಕರನ್ನಾಗಿ ಪುಟ್ಟಣ್ಣನವರು ನಾಗರಹಾವು ಚಿತ್ರವನ್ನು ಮಾಡ್ತೀನಿ ಅಂದಾಗ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ವೀರಾಸ್ವಾಮಿಯವರು ಒದಗಿಸಿಕೊಡ್ತಾರೆ. ಅದಕ್ಕೆ ಕಾರಣ ಪುಟ್ಟಣ್ಣನವರ ಒಂದು ಕೆಲಸದ ಮೇಲೆ ಅವರಿಗಿದ್ದಂಥ ನಂಬಿಕೆ. ಮುಂದೆ ನಾಗರಹಾವು ಚಿತ್ರ ಕನ್ನಡದಲ್ಲಿ ದೊಡ್ಡ ಇತಿಹಾಸವನ್ನೇ ನಿರ್ಮಾಣ ಮಾಡಿತು. ಇವತ್ತಿಗೂ ನಾವು ಆ ಚಿತ್ರವನ್ನು ಕನ್ನಡ ಚಿತ್ರರಂಗದ ಒಂದು ಮೈಲಿಗಲ್ಲು ಅಂತ ನೋಡ್ತೀವಿ. ಕನ್ನಡದಲ್ಲಿ ಇನ್ನೂ ಕಪ್ಪು ಬಿಳುಪು ಚಿತ್ರಗಳ ಯುಗ ಪೂರ್ತಿಯಾಗಿ ಮರೆಯಾಗಿಲ್ಲದ ಕಾಲದಲ್ಲಿ ಅಷ್ಟು ದೊಡ್ಡ ಬಜೆಟಿನಲ್ಲಿ ಒಬ್ಬ ಹೊಸ ಹುಡುಗನನ್ನು ನಾಯಕನನ್ನಾಗಿ ಇಟ್ಕೊಂಡು ಪುಟ್ಟಣ್ಣನವರು ಚಿತ್ರ ಮಾಡ್ತೀನಿ ಅಂದಾಗ ಪುಟ್ಟಣ್ಣನವರ ಒಂದು ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಈಶ್ವರಿ ಪಿಕ್ಚರ್ಸ್ನ ಗಂಗಪ್ಪನವರು ಹಾಗೂ ವೀರಾಸ್ವಾಮಿಯವರು ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಡ್ತಾರೆ. ಹಾಗಾಗಿ ಕನ್ನಡದಲ್ಲಿ ನಾಗರಹಾವು ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡುತ್ತೆ, ಇಡೀ ದೇಶದ ಗಮನವನ್ನು ಸೆಳೆಯುತ್ತೆ. ವೀರಾಸ್ವಾಮಿಯವರಿಗೆ 2 ಗಂಡು ಮಕ್ಕಳು ಹಾಗೂ 3 ಜನ ಹೆಣ್ಣು ಮಕ್ಕಳು. ಕಲಾ, ವಿಜಯ, ರವಿಚಂದ್ರನ್, ಕವಿತಾ ಹಾಗೂ ಬಾಲಾಜಿ ಅವರ ಮಕ್ಕಳು. ನೋಡಿ, ಅವರ ಮೊದಲ ಮಗಳು ಕಲಾ ಆ ಒಂದು ಹೆಸರನ್ನೇ ಕುಲಗೌರವ ಚಿತ್ರದ ನಾಯಕಿಗೆ ಇಟ್ಟಿದ್ರು ಅನ್ನುವ ಕಾರಣಕ್ಕಾಗಿ ಮರು ಮಾತಾಡದೆ ಆ ಚಿತ್ರವನ್ನು ನಾನು ನಿರ್ಮಾಣ ಮಾಡೋದಕ್ಕೆ ಒಪ್ಕೊಂಡೆ ಅಂತ ವೀರಾಸ್ವಾಮಿಯವರು ಒಂದು ಕಡೆಯಲ್ಲಿ ಹೇಳಿದ್ದಾರೆ. ವೀರಾಸ್ವಾಮಿಯವರ ಹೆಣ್ಣು ಮಕ್ಕಳು ಯಾರೂ ಚಿತ್ರರಂಗಕ್ಕೆ ಬರಲಿಲ್ಲ. ಆದರೆ MES ಕಾಲೇಜಿನಲ್ಲಿ BSc ಓದ್ತಾ ಇದ್ದ ರವಿಚಂದ್ರನ್ ಅವರು ಮಧ್ಯದಲ್ಲೇ ಚಿತ್ರರಂಗಕ್ಕೆ ಬಂದು ತಂದೆಗೆ ಒಂದು ಹೆಗಲನ್ನು ಕೊಟ್ಟು ಆ ಒಂದು ಉದ್ಯಮವನ್ನು ಬೆಳೆಸ್ಕೊಂಡು ಹೋದರು. ಅದು ಬೇರೆಯದೇ ಆದಂಥ ಕತೆ. ಅವರು ಚಿತ್ರರಂಗಕ್ಕೆ ಬಂದ ಮೇಲೆ ಬಾಲಾಜಿಯವರು ಕೂಡ ಕೆಲವು ಚಿತ್ರಗಳಲ್ಲಿ ಅಭಿನಯಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೆ ಅಣ್ಣನಿಗೆ ಸಿಕ್ಕಿದಂಥ ಒಂದು ಯಶಸ್ಸು ಅವರಿಗೆ ಸಿಕ್ಕಲಿಲ್ಲ. ಆದರೆ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯನ್ನು ಮುನ್ನಡೆಸುವಲ್ಲಿ ಈ ಅಣ್ಣನ ತಮ್ಮಂದಿರ ಒಂದು ಜವಾಬ್ದಾರಿ ಬಹಳ ದೊಡ್ಡದಾಗಿತ್ತು. ಅದನ್ನು ಅವರು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ನಾಗರಹಾವು ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಂಡ ಮೇಲೆ ಈಶ್ವರಿ ಪಿಕ್ಚರ್ಸ್ನವರು MP ಶಂಕರ್ ಅವರ ಮೂಲಕ ಗಂಧದ ಗುಡಿ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಅದೂ ಸಹ ರಾಜ್ಕುಮಾರ್ ಅವರ 150ನೇ ಚಿತ್ರವಾಗಿ ಒಂದು ದೊಡ್ಡ ಇತಿಹಾಸವನ್ನೇ ನಿರ್ಮಾಣ ಮಾಡುತ್ತೆ. ಇದಾದ ಮೇಲೆ 1974ರಲ್ಲಿ ಸಿದ್ಧಲಿಂಗಯ್ಯನವರ ನಿರ್ದೇಶನದಲ್ಲಿ ಭೂತಯ್ಯನ ಮಗ ಅಯ್ಯೋ ಚಿತ್ರವನ್ನು ಜೈನ್ ಕಂಬೈನ್ಸ್ ಲಾಂಛನದಲ್ಲಿ ಹೊರತರುವಲ್ಲಿ ವೀರಾಸ್ವಾಮಿಯವರ ಪಾತ್ರ ಕೂಡ ಬಹಳ ದೊಡ್ಡದು. ಇಲ್ಲಿ ಭೂತಯ್ಯನ ಮಗ ಅಯ್ಯೋ ಚಿತ್ರವನ್ನು
ನಿರ್ಮಾಣ ಮಾಡುವಾಗ ಅವರ ಜೊತೆಯಲ್ಲಿ ಗಂಗಪ್ಪನವರು ಇದ್ದರು, ರಾಜಕುಮಾರ್ ಅವರ ಸೋದರ ವರದಪ್ಪನವರಿದ್ದರು, ಜೊತೆಗೆ ಚಂದೂಲಾಲ್ ಜೈನ್ ಅವರು ಕೂಡ ಇದ್ದರು, ನಿರ್ದೇಶಕ ಸಿದ್ಧಲಿಂಗಯ್ಯನವರು ಸಹ ನಿರ್ಮಾಣದಲ್ಲಿ ಪಾಲ್ಗೊಳ್ತಾರೆ. ಹೀಗೆ ಒಂದು ತಂಡವನ್ನು ಕಟ್ಟಿ ಎಂಥ ಅದ್ಭುತವಾದ ಚಿತ್ರವನ್ನು ಅವರು ತೆರೆಗೆ ತರ್ತಾರೆ. ಆ ವಿಚಾರವನ್ನು ವಿಶದವಾಗಿ ನಾವು ಲೋಕೇಶ್ ಅವರ ಸರಣಿಯಲ್ಲಿ ಹೇಳಿರೋದ್ರಿಂದ ಮತ್ತೆ ಮತ್ತೆ ಪುನರಾವರ್ತನೆ ಬೇಡ ಅನ್ನುವ ಕಾರಣಕ್ಕೆ ಆ ವಿಚಾರವನ್ನು ಇಲ್ಲಿ ಹೆಚ್ಚಾಗಿ ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಒಂದು ಕುಲಗೌರವ, ಒಂದು ನಾಗರಹಾವು, ಒಂದು ಗಂಧದ ಗುಡಿ, ಒಂದು ಭೂತಯ್ಯನ ಮಗ ಅಯ್ಯು, ಹೀಗೆ ಕಾಲ ಕಾಲಕ್ಕೆ ಕನ್ನಡ ಚಿತ್ರರಂಗದ ಪ್ರೇಕ್ಷಕರ ಒಂದು ಅಭಿರುಚಿ ಬದಲಾಗ್ತಾ ಇದ್ದಂಥ ದಿನಗಳಲ್ಲಿ ಅದಕ್ಕೆ ತಕ್ಕುದಾದಂಥ ಚಿತ್ರಗಳನ್ನು ನಿರ್ಮಾಣ ಮಾಡುವ ಜೊತೆಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಆರ್ಥಿಕವಾದ ಒಂದು ಸ್ಥಿರತೆಯನ್ನು ತಂದುಕೊಟ್ಟಿದ್ದು, ಜೊತೆಗೆ ಇಡೀ ದೇಶವೇ ನಮ್ಮ ಚಿತ್ರರಂಗದೆಡೆಗೆ ತಿರುಗಿ ನೋಡುವ ಹಾಗೆ ಮಾಡಿದ್ದು ಈಶ್ವರಿ ಪಿಕ್ಚರ್ಸ್ನ ವೀರಾಸ್ವಾಮಿಯವರ ಸಾಧನೆ. ಈ ಕುರಿತಂತೆ ಮಿಕ್ಕ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.